ನೋ ಪಾರ್ಕಿಂಗ್ನಲ್ಲಿನ ವಾಹನಗಳ ಟೋಯಿಂಗ್ ಕಾರ್ಯ, ನಿಂತಲ್ಲೇ ನಿಂತ ವಾಹನಗಳ ತೆರವು ಕಾರ್ಯಾಚರಣೆ. ಸದ್ಯ ಪೊಲೀಸರು 1581 ವಾಹನಗಳನ್ನು ಲಿಸ್ಟ್ ಮಾಡಿದ್ದಾರೆ. ವಾಹನಕ್ಕೆ 1 ವಾರದ ನೋಟಿಸ್ ಅನ್ನು ಅಂಟಿಸ್ತೇವೆ, ವಾರದ ನಂತರ ತೆರವು ಮಾಡಿಲ್ಲ ಅಂದ್ರೆ ಟೋಯಿಂಗ್ ಮಾಡ್ತೀವಿ ಅಂತ ಸಚಿವ ಕೃಷ್ಣ ಭೈರೇಗೌಡರು ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಸಚಿವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಬಿಡಾಡಿ ವಾಹನಗಳನ್ನ ತೆರವು ಮಾಡೋದಕ್ಕೆ ಕೃಷ್ಣ ಬೈರೇಗೌಡರು ತಾವೇ ಸ್ಟಿಕ್ಕರ್ ಅನ್ನ ಅಂಟಿಸಿ ನೋಟಿಸ್ ಅನ್ನ ಕೊಟ್ಟು ಕಾರ್ಯಾಚರಣೆಗೆ ಚಾಲನೆ ಕೊಟ್ಟಿದ್ದಾರೆ. ಸರ್, ಫುಟ್ಪಾತ್ ಕಾರ್ಯಾಚರಣೆಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತದೆ, ಅದರ ಮಧ್ಯೆ ಬೀದಿ ಬದಿ ವ್ಯಾಪಾರಗಳ ವಿರೋಧ ಕೂಡ ಇದೆ. ಸೊ ಅದ್ರ ಮಧ್ಯೆ ಮತ್ತೊಂದು ಕಾರ್ಯಾಚರಣೆ ಶುರುವಾಗಿರ್ತಕ್ಕಂಥದ್ದು. ತುಂಬಾನೇ ಸಮಸ್ಯೆ ಇತ್ತು. ಈ ರೀತಿ ಬಿಡಾಡಿ ವಾಹನಗಳು ಶಾಶ್ವತವಾಗಿ ನಿಲ್ಲಿಸೋಗಿರೋದ್ರಿಂದ ಹೋರಾಟಕ್ಕೆ, ವಾಹನಗಳ ಸಂಚಾರಕ್ಕೆ ತೊಂದರೆ ಆಗ್ತಿತ್ತು. ಸೊ ಕಾರ್ಯಾಚರಣೆ ಶುರುವಾಗಿರೋದ್ರಿಂದ ಈ ರೀತಿ ವಾಹನ ಬಿಟ್ಟೋದರಿಗೆ ತಾವೇನು ಈ ಮೂಲಕ ಮನವಿ ಮಾಡ್ತೀರಾ ಸರ್? ನಾನು ಈಗಾಗಲೇ 2 ಬಾರಿ ಮನವಿ ಮಾಡಿದ್ದೇನೆ. ನೀವು ರೋಡಲ್ಲಿ ಅಥವಾ ಫುಟ್ಪಾತ್ ಅಲ್ಲಿ ಈ ಗಾಡಿಗಳನ್ನ ಬಿಟ್ಟು ಹೋಗಿದ್ರೆ ದಯವಿಟ್ಟು ಅವುಗಳನ್ನ ನೀವೇ ತಕ್ಕೊಳ್ಳಿ ಅಂತ. ಆದ್ರೆ ಜನ ಏನು ಒಳ್ಳೆ ಮಾತಿಗೆ ಗೌರವ ಕೊಡೋದಿಲ್ವೋ, ಅಥವಾ ನಾವು ರಿಕ್ವೆಸ್ಟ್ ಮಾಡಿದ್ರೆ ನಮ್ಮ ವೀಕ್ನೆಸ್ ಅಂತ ತಿಳ್ಕೊಳ್ತಾರೆ, ಸರ್ಕಾರ ಏನು ಮಾಡಲ್ಲ ಅನ್ನೋ ಒಂದು ಬಂಡ ಧೈರ್ಯನೋ ಏನೋ. ನಾನು ರಿಕ್ವೆಸ್ಟ್ ಮಾಡಿದ್ರು ಕೂಡ ಈ ಬೀಡಾಡಿ ವಾಹನಗಳನ್ನ ಅವರು ತೆರವು ಮಾಡಿಲ್ಲ. ಈಗ ಹಂಗಾಗಿ ಅನಿವಾರ್ಯವಾಗಿ ಇವತ್ತಿಂದ ನಾವು ಅದಕ್ಕೆ 1 ವಾರ ನೋಟಿಸ್ ಅನ್ನ ಅಂಟಿಸಿ ಗಾಡಿ ಮೇಲೆ ಆ ವೀಲ್ಗೆ ಕ್ಯಾಪ್ ಅನ್ನ ಹಾಕ್ತಾ ಇದ್ದೇವೆ. 1 ವಾರದಲ್ಲಿ ಅವರು ಒಂದು ಸಣ್ಣ ಪೆನಲ್ಟಿ ಕಟ್ಟಿ ವಾಪಸ್ ತಗೊಳ್ಬಹುದು ಗಾಡಿಯನ್ನ. 1 ವಾರದಲ್ಲಿ ಅವರು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಅವುಗಳನ್ನ ಇಲ್ಲಿಂದ ಟೋಯಿಂಗ್ ಮಾಡಬೇಕಾಗತ್ತೆ. ಸರ್, ಅಂದ್ರೆ ರೆಗ್ಯುಲರ್ ವಾಹನಗಳು ಕೂಡ ಒಂದಷ್ಟು ಪಾರ್ಕಿಂಗ್ ಮಾಡ್ತಾರೆ, ಸೊ ಅಂತವುಗಳಿಗೂ ಅನ್ವಯ ಆಗುತ್ತಾ? ಬರೀ ಈ ರೀತಿ ವಾರಗಟ್ಲೆ ಅಥವಾ ಏನ್ ಕಾಲಮಿತಿಯನ್ನು ನಿಗದಿ ಮಾಡಿದ್ದೀರಾ ಸರ್ ಅದಕ್ಕೆ? ವಾರಗಟ್ಲೆ ಒಂದೇ ನಿಂತ ಜಾಗದಲ್ಲೇ ನಿಂತಿರುವಂತಹ ಗಾಡಿಗಳನ್ನ ಸದ್ಯಕ್ಕೆ ಟಾರ್ಗೆಟ್ ಮಾಡಿದ್ದೇವೆ. ಅಂತವು ಸುಮಾರು 1581 ಗಾಡಿಗಳಿದಾವೆ ಅಂತ ನಮ್ಮ ಟ್ರಾಫಿಕ್ ಪೊಲೀಸರು ಗುರುತಿಸಿದ್ದಾರೆ. ಅದಲ್ಲದೆ ಇನ್ನೂ ಹೆಚ್ಚಿಗೆ ಗಾಡಿಗಳು ಇದಾವೆ, ಖಂಡಿತ ಹೌದು. ನಾನು ಸಾರ್ವಜನಿಕರಿಗೆ ಮನವಿ ಮಾಡ್ತೇನೆ, ಅಸ್ತ್ರಮ್ ಅಂತ ಟ್ರಾಫಿಕ್ ಪೊಲೀಸರದು ಒಂದು ಆ್ಯಪ್ ಇದೆ. ಆ್ಯಪ್ ಅಲ್ಲಿ ಈ ರೀತಿಯಾದಂತಹ ಯಾವುದಾದ್ರೂ ಬೀಡಾಡಿ ಗಾಡಿಗಳಿದ್ರೆ ಅವುಗಳನ್ನು ರಿಪೋರ್ಟ್ ಮಾಡಿ ನಮ್ಮ ಅಧಿಕಾರಿಗಳು ಸ್ಪಾಟಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅದು ನಿಜವಾಗಿ ಬೀಡಾಡಿ ಗಾಡಿ ಆಗಿದ್ರೆ ಅದಕ್ಕೂ ಕೂಡ ಈ ಕಾರ್ಯಾಚರಣೆಯನ್ನ ಲಾಗು ಮಾಡ್ತೇವೆ. ಫುಟ್ಪಾತ್ ಕಾರ್ಯಾಚರಣೆ 10ನೇ ದಿನಕ್ಕೆ ಕಾಲಿಟ್ಟಿದೆ. ಸುಮಾರು 450 ಕಿಲೋಮೀಟರ್ ಫುಟ್ಪಾತ್ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿ ಇದೆ. ಸೊ ಇನ್ನು ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ? ಸೊ ಎಷ್ಟು ಟಾರ್ಗೆಟ್ ಇನ್ನ ರೀಚ್ ಆಗಬೇಕು ಅಂತ? ನಾವು 1,500 ಕಿಲೋಮೀಟರ್ ಆದರೂ ಖಂಡಿತ ಕನಿಷ್ಠ ಮಾಡಬೇಕು ಅಂತ ಗುರಿಯನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಅವು ಮುಖ್ಯ ರಸ್ತೆಗಳು, ಅಲ್ಲಿ ವಾಹನ ಸಂಚಾರನೂ ಜಾಸ್ತಿ ಇರುತ್ತೆ, ಪಾದಾಚಾರಿಗಳು ಜಾಸ್ತಿ ಇರ್ತಾರೆ. ಪಾದಾಚಾರಿ ಮಾರ್ಗ ಓಡಾಡಕ್ಕಾಗ್ಲಿಲ್ಲ ಅಂದ್ರೆ ಅಲ್ಲೇ ಅವರು ರೋಡ್ಗೆ ಬರೋದು, ಅಲ್ಲೇ ಆಕ್ಸಿಡೆಂಟ್ ಆಗಿ ಸಾವು ನೋವು ಆಗುತ್ತೆ. ಸೊ ಹಾಗಾಗಿ ಹೆಚ್ಚಿನ ಪ್ರಯಾರಿಟಿಯನ್ನ ಮುಖ್ಯ ರಸ್ತೆಗಳಿಗೆ ಕೊಟ್ಟಿದ್ದೇವೆ. ಕನಿಷ್ಠ 1,500 ಕಿಲೋಮೀಟರ್ ಆದ್ರೂ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೇವೆ. ಕಾರ್ಯಾಚರಣೆ ಪ್ರಮುಖವಾಗಿ ಒಂದು ಅಡ್ಡಿ ಇದೆ. ಸೊ ಖಾಸಗಿಯವ್ರಿಗೆ ಮಾತ್ರ ಅಥವಾ ಸರ್ಕಾರಕ್ಕೂ ಅನ್ವಯ ಆಗುತ್ತೆ? ಯಾಕಂದ್ರೆ ನಂದಿನಿ ಪಾರ್ಲರ್ ಆಗಿರ್ಬೋದು, ಪಬ್ಲಿಕ್ ಟಾಯ್ಲೆಟ್ ಆಗಿರ್ಬೋದು, ಪೌರ ಕಾರ್ಮಿಕರ ವಿಶ್ರಾಂತಿ ಕೊಠಡಿ ಆಗಿರ್ಬೋದು, ಬೆಸ್ಕಾಂ ಟ್ರಾನ್ಸ್ಫಾರ್ಮರ್ ಆಗಿರ್ಬೋದು, ಎಲ್ಲವೂ ಕೂಡ ಫುಟ್ಪಾತ್ ಅಲ್ಲಿ ಇದೆ. ಅವಾಗ ತೊಂದರೆ ಆಗಲ್ವಾ ಅಂತ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾವ್ರೆ. ಕಾಮನ್ ಅಲ್ವಾ ಸರ್? ನಿಜ, ಅವರು ಕೇಳೋದು ಸರಿ ಇದೆ, ಅದನ್ನ ನಾವು ಜವಾಬ್ದಾರಿ ಒಪ್ಕೊಳ್ಳೇಬೇಕು. ಈಗ ಟಾಯ್ಲೆಟ್ ಕೆಲವು ಕಡೆ ಕಟ್ಬಿಟ್ಟಿದ್ದಾರೆ, ಅದನ್ನ ಮುಂದಿನ ದಿನಗಳಲ್ಲಿ ಗ್ರಾಜುವಲ್ ಆಗಿ ಶಿಫ್ಟ್ ಮಾಡ್ತೇವೆ. ನೆಕ್ಸ್ಟು ಟ್ರಾನ್ಸ್ಫಾರ್ಮರ್ಸು ಕೆಲವು ಕಡೆ ಫುಟ್ಪಾತ್ ಮೇಲೆ ಇದ್ದಾವೆ. ನಾನು ಈಗಾಗಲೇ ಬೆಸ್ಕಾಂ ಅವ್ರಿಗೂ ಕೂಡ ಹೇಳಿದ್ದೇನೆ, ಅವ್ರ ಜೊತೆನೂ ಒಂದು ಸದ್ಯದಲ್ಲಿ ಸಭೆ ಮಾಡಿ ಅದನ್ನು ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ನಾನು ಅವರಿಗೂ ಕೂಡ ಒತ್ತಾಯ ಮಾಡ್ತೇನೆ. ಇವೆಲ್ಲ ಸಮಸ್ಯೆಗಳಿದ್ದಾವೆ, ಆದರೆ ತಾವು ಅರ್ಥ ಮಾಡ್ಕೊಳ್ಳಿ, 100ಕ್ಕೆ 100 ಪರ್ಫೆಕ್ಟ್ ಆಗಿ ಸಾಲ್ವ್ ಮಾಡೋದು ನಮ್ಮ ಸಮಾಜದಲ್ಲಿ ಹೇಳ್ಬೋದು, ಭಾಷಣ ಮಾಡ್ಬೋದು, ಆದರೆ ಪ್ರಾಕ್ಟಿಕಲಿ ಏನೇನು ಸಾಧ್ಯ ಅದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡ್ಕೊಂಡು ಹೋಗಬೇಕು. ಹಾಗಂತೇಳಿ ನೀವು ಹೇಳಿದ್ದನ್ನು ನಾವು ಯಾವುದು ಇಗ್ನೋರ್ ಮಾಡ್ತಾ ಇಲ್ಲ, ಗಮನಕ್ಕೆ ತಗೊಂಡಿದ್ದೇವೆ, ಸ್ಟೆಪ್ ಬೈ ಸ್ಟೆಪ್ ಮಾಡ್ತೇವೆ. ಒಟ್ಟಾರೆ ಕಾರ್ಯಾಚರಣೆಗೆ ಎಲ್ಲರೂ ಕೂಡ ಬೆಂಬಲ ಕೊಡಿ, ನಿಮ್ಮ ಸಲಹೆ ಸೂಚನೆಗಳು ಕೂಡ ನಾವು ಆಹ್ವಾನ ಮಾಡ್ತೀವಿ. ಬಟ್ ಆದರೆ ಕಾರ್ಯಾಚರಣೆಗೆ ಬೆಂಬಲ ಕೊಡಿ ಅಂತಕ್ಕಂಥ ಮನವಿಯನ್ನ ಕೃಷ್ಣ ಬೈರೇಗೌಡರು ಮಾಡ್ತಾ ಇರೋದು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.